ಸೊ ಇವತ್ತು ಮಧ್ಯಾಹ್ನ ಟೈಮಲ್ಲಿ ಅದು ತೀರ್ಕೊಂಡಿದೆ. ಸೊ ಹಂಸಿನಿಗೆ ಆಲ್ಮೋಸ್ಟ್ ಅದು ಪ್ರೆಗ್ನೆಂಟ್ ಇದೆ ಅಂತ ಅದೊಂದು ಬಿಹೇವಿಯರ್ ಮತ್ತು ಸ್ವಲ್ಪ ಫೀಟಲ್ ಮೂಮೆಂಟ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಅದೊಂದು ಶಂಕೆ ಇತ್ತು, ಲೈಕ್ ಫೀಟಲ್ ಡೆತ್ ಏನಾರ ಆಗಿದೆಯಾ ಅಂತ. ಸೊ ಯಾವಾಗ ಅದರಿಂದ ಆರೋಗ್ಯ ಸ್ಥಿತಿ ತುಂಬ ಇಳಿಯಕ್ಕೆ ಶುರುವಾಯಿತು ಮತ್ತು ಅದು ಊಟ ಎಲ್ಲ ತಿನ್ನೋದು ಬಿಡ್ತು, ಝೂ ಅಥಾರಿಟಿ ಆಫ್ ಕರ್ನಾಟಕ ಝೂಸಿಂದ ವೈದ್ಯ ಅಧಿಕಾರಿ ತಂಡ ಏಪ್ರಿಲ್ 10ನೇ ತಾರೀಕಿಗೆ ಒಂದು ತಪಾಸಣೆ ಮಾಡ್ತು. ಸೊ ಹಂಸಿನಿಗೆ ಸೆಡೇಷನ್ ಮಾಡಿ ಅದರಿಂದ ನೆಸೆಸರಿ ಬ್ಲಡ್ ಸ್ಯಾಂಪಲ್ ಮತ್ತು ಬಾಡಿಲಿ ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಿ ಒಂದು ಟೆಸ್ಟಿಂಗ್ ಎಲ್ಲ ಮಾಡ್ತದು. ಸೊ ತಂಡ ರಿಪೋರ್ಟ್ ಕೊಡ್ದಂಗೆ ಸೊ ಇನ್ಫೆಕ್ಷನ್ ಸೋರ್ಸ್ ಯೂಟ್ರಸ್ ಇರ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ಬೇರೆ ವೈಟಲ್ ಆರ್ಗನ್ಸ್ ಎಲ್ಲ ಇನ್ಫೆಕ್ಷನ್ನಿಂದ ಕಾಂಪ್ರಮೈಸ್ ಆಗಿದೆ ಅಂತ ರಿಪೋರ್ಟ್ಸಲ್ಲೆಲ್ಲ ಬಂದಿತ್ತು. ಎಸ್ಪೆಷಲಿ ಲಿವರ್, ಕಿಡ್ನಿ ಎಲ್ಲ ಕಾಂಪ್ರಮೈಸ್ ಆಗಿದೆ ಅಂತ. ಸೊ ಅದು ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಅವರೆಲ್ಲ ತಿಳಿಸ್ಕೊಟ್ಟಿದ್ರು. ಸೊ ಓರಲ್ ರೂಟಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂತು ವಿನ ಅದು ಕಂಪ್ಲೀಟಾಗಿ ತೊಗೊತಿರ್ಲಿಲ್ಲ. ಸೊ ಅದಕ್ಕೆ ಮತ್ತೆ ನಾವು ಡಾಟ್ ಮುಖಾಂತರನೇ ನೆಸೆಸರಿ ಆ್ಯಂಟಿಬಯೋಟಿಕ್ಸ್ ಅದಕ್ಕೆ ಕೊಟ್ಟಿದ್ವಿ. ಸೊ ಅದೇನು ಚಿಕಿತ್ಸೆ ನಡೀತಿತ್ತು ಹಂಸಿನಿಗೆ ಇವತ್ತು ಅದು ಫಲಕಾರಿ ಆಗಿಲ್ಲ. ಸೊ ಅದರಿಂದ ಹಂಸಿನಿ ಹಿಪ್ಪೋ ತೀರ್ಕೊಂಡಿದೆ. ಸೊ ನಾಳೆ ಒಂದು PM ತಂಡನ ರಚಿಸಿ ಏನು ಇಶ್ಯೂ ಆಗಿತ್ತು ಹಂಸಿನಿಗೆ ಎಸ್ಪೆಷಲಿ, ಸೊ ಇನ್ನೊಂದು ಇಂಟ್ರಾಯುಟರೈನ್ ಫೀಟಲ್ ಡೆತ್ ಏನಾರ ಆಗಿತ್ತಾ ಅನ್ನೋದು PM ಮುಖಾಂತರನೇ ನಮಗೆ ಗೊತ್ತಾಗುತ್ತೆ. ಸೊ ಅದು ನಾಳೆ ನಮಗೆ ಒಂದು ವೆಟನರಿ ಟೀಮ್ ಪೋಸ್ಟ್ ಮಾರ್ಟಮ್ ಮಾಡಿ ನೆಸೆಸರಿ ಇನ್ಫಾರ್ಮೇಶನ್ ಮತ್ತು ರಿಪೋರ್ಟ್ಸ್ ಕೊಡ್ತಾರೆ. ಪ್ರೆಗ್ನೆಂಟ್ ಆಗಿದ್ದು ಕನ್ಫರ್ಮ್ ಆಗಿತ್ತಾ? ಆಮೇಲೆ ಅದೇ ಅದು ಡಾಕ್ಟರ್ಸ್ ಇನ್ನೂ ಅದು ಕನ್ಫರ್ಮ್ ಮಾಡಿಲ್ಲ ಅವರು. ಸೊ ಯೂಟ್ರಸ್ ಇನ್ಫೆಕ್ಷನ್ ಇದೆ ಅಂತ ತಿಳಿಸಿದ್ದಾರೆ. ಬಟ್ ನಮ್ಮ ಬಯಾಲಜಿಸ್ಟ್ ಮತ್ತು ಅನಿಮಲ್ ಕೀಪರ್ಸ್ ಮತ್ತು ಗ್ರಾಜುವಲ್ ಅಬ್ಸರ್ವೇಷನಲ್ಲಿ 1-2-3 ಸತಿ ಫೀಟಲ್ ಮೂಮೆಂಟ್ನ ನೋಡಿದ್ರು. ಅದು ಯಾಕಂದರೆ ಒಂದು ಸೆಕೆಂಡ್ಸಲ್ಲಿ ಇರುತ್ತೆ ಅದು ಫೀಟಲ್ ಮೂಮೆಂಟ್ಸು, ರೆಕಾರ್ಡ್ ಮಾಡೋಕ್ಕೆಲ್ಲ ಅವಕಾಶ ಇರಲ್ಲ ನಮಗೆ. ಹಾಗೆಯೇ ಅದರಿಂದೊಂದು ಅಬ್ಡಮನ್ ಡಿಸ್ಟೆನ್ಷನ್ ಆಗಿದ್ದೂ ರೆಕಾರ್ಡ್ ಆಗಿತ್ತು. ಸೊ ಅದೆಲ್ಲ ಬಿಹೇವಿಯರಲ್ ಪ್ಯಾಟರ್ನ್ಸ್ ಎಲ್ಲ ನೋಡಿದ್ರೆ ಪ್ರೆಗ್ನೆಂಟ್ ಇತ್ತು ಅಂತಲೇ ನಾವು ನಮ್ಮ ಹೆಲ್ತ್ ಹಿಸ್ಟ್ರಿಯಲ್ಲಿ ನಾವು ಡಾಕ್ಟರ್ಸಿಗೆ ತಿಳಿಸ್ಕೊಟ್ಟಿದ್ವಿ. ಸೊ ಅವರು ತಪಾಸಣೆ ಮಾಡಿದಾಗ ಅದೊಂದು ನೆಸೆಸರಿ ಆಕ್ಸೆಸ್ ಸಿಕ್ಕಿಲ್ಲ ಅವರಿಗೆ ಎಕ್ಸಾಕ್ಟಾಗಿ ಕನ್ಫರ್ಮ್ ಮಾಡೋಕ್ಕೆ. ಸೊ ಅದಕ್ಕೆ ಅವರು ಯೂಟ್ರಿನ್ ಇನ್ಫೆಕ್ಷನ್ ಇದೆ ಅಂತ ಅಂತೂ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಅದು ಇಂಟ್ರಾಯುಟರೈನ್ ಫೀಟಲ್ ಡೆತ್ ಆಗಿರೋದ್ರ ಬಗ್ಗೆ PM ಮುಖಾಂತರನೇ ನಮ್ಗೆ ಗೊತ್ತಾಗುತ್ತೆ. ಈಗ ಮರಿ ಒಳಗಡೆ ಡೆತ್ ಆಗಿದ್ದು ಕನ್ಫರ್ಮ್ ಆಯ್ತು ಸರ್? ಅದೇ ಅದು ನಾಳೆನೇ ಗೊತ್ತಾಗುತ್ತೆ. ಯಾಕಂದರೆ ಅದು ಹೌದು, ಯಾಕೆ ಅಂತಂದರೆ ಅದೊಂದು ಬ್ರೀಡಿಂಗ್ ಹಿಸ್ಟ್ರಿ ಮತ್ತು ಅದೊಂದು ನೆಸೆಸರಿ ಏನು ಬಿಹೇವಿಯರಲ್ ಪ್ಯಾಟರ್ನ್ ಇತ್ತು ಅದೆಲ್ಲ ನಾವು ಡಾಕ್ಟರ್ಸಿಗೆ ತಿಳಿಸ್ಕೊಟ್ಟಿದ್ವಿ. ಸೊ ಅದಕ್ಕೆ ಅವರು ಅದು ಸಸ್ಪಿಷನ್ ಇಟ್ಟಿದ್ರು, ಮೋಸ್ಟ್ಲಿ ಇಂಟ್ರಾಯುಟರೈನ್ ಡೆತ್ ಆಗಿರ್ಬೋದು, ಅದಕ್ಕೋಸ್ಕರನೇ ಯೂಟ್ರಸ್ ತುಂಬ ಇನ್ಫೆಕ್ಷನ್ ಆಗಿದೆ ಮತ್ತು ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜಸ್ ಎಲ್ಲ ಬರ್ತಾ ಇದೆ ಅಂತ. ಸೊ ನಾಳೆ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ ಗೊತ್ತಾಗುತ್ತೆ ಅದೊಂದು ಯೂಟ್ರಸ್ಸಲ್ಲಿ ಇನ್ಫೆಕ್ಷನ್ ಹೆಂಗೆ ಎಂಟರ್ ಆಯಿತು ಅನ್ನೋದು PM ಮುಖಾಂತರನೇ ಗೊತ್ತಾಗುತ್ತೆ. ಇದು 2022 ಅಲ್ಲಿ ಮೈಸೂರು ಝೂ ಇಂದ ನಮಗೆ 2 ಹಿಪ್ಪೋ ಸಿಕ್ಕಿತ್ತು. ಅದರಲ್ಲಿ ಇದು ಹಂಸಿನಿ 12 years ಇತ್ತು. ಇವಾಗ ವಿಷ್ಣು ಅಂತ ಗಂಡಿದೆ, ಅದು ಸುಮಾರು 9 ವರ್ಷ ಏಜ್ ಇದೆ. ಇನ್ನೊಂದು ಅಂಶ ತರಕ್ಕಿನ ಪ್ರಯತ್ನ ಪಡ್ತೀವಿ ಸರ್, ಯಾಕಂದ್ರೆ ಇದು ಸಿಂಗಲ್ ಆಗಿರೋದ್ರಿಂದ ಮತ್ತೆ ಇದಕ್ಕೂ ಇಲ್ಲ, ಮುಂದಿನ ದಿನಗಳಲ್ಲಿ ನೋಡಬೇಕು. ಅದು ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ಸೊ ನೋಡಬೇಕಾಗತ್ತೆ.